ನಮಸ್ಕಾರ ಪ್ರಿಯ ವೀಕ್ಷಕರೇ, ಧರ್ಮ ಬಂಧುಗಳೇ, ಪ್ರಣವಾಸಕ್ತರೇ. ಈಗ ನಾವು ಭಗವಂತನ ದರ್ಶನ ಮಾಡಿಲ್ಲ, ಪ್ರಣವನಾದ ಕೇಳಿಲ್ಲ, ಅದಕ್ಕೆ ಏನನ್ನ ಮಾರ್ಗ ಇದೆಯಾ ಅಂದರೆ ಹೌದು, ಮಾರ್ಗ ಇದೆ. ಅದೇನಪ್ಪ ಅಂದರೆ ಸಾಧನೆಯಿಂದ ಪಡೆಯುವಂತಹ ವಿಷಯವಾಗಿದೆ. ಇದನ್ನು ಭಗವದ್ಗೀತೆಯ ಕರ್ತೃ ಗೀತಾಚಾರ್ಯನಾದಂತಹ ಕೃಷ್ಣ ಭಗವದ್ಗೀತೆಯಲ್ಲಿ 3 ಮಾರ್ಗಗಳನ್ನ ಸೂಚಿಸಿದ್ದಾರೆ. ಒಂದು ಕರ್ಮಯೋಗ, ಇನ್ನೊಂದು ಭಕ್ತಿಯೋಗ, ಮತ್ತೊಂದು ಜ್ಞಾನಯೋಗ. ಈ ಯಾವುದೇ ಯೋಗದಲ್ಲಿ ಮಾಡಿದ್ರೂ ನಾವು ಸಾಧನೆಯನ್ನು ಮಾಡಿದ್ರೆ ಎಲ್ಲಿಗೆ ಹೋಗಿ ಸೇರ್ತೀವಪ್ಪ ಅಂದರೆ ಆ ಭಗವಂತನ ಪ್ರಣವನಾದ, ಭಗವಂತನ ದರ್ಶನ, ಭಗವಂತನ ಜ್ಯೋತಿಯಲ್ಲೇ ನಾವು ನಿಲ್ಲಬಹುದಾದಂಥ ವಿಷಯವಿದೆ. ಇದನ್ನೇ ಆಚಾರ್ಯತ್ರಯರು ಪ್ರತಿಪಾದಿಸಿರುವಂತಹ ಮುಖ್ಯವಾದ ಮಾರ್ಗಗಳು ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಅಥವಾ ಕರ್ಮಯೋಗ. ಈ 3 ಯೋಗಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಅಥವಾ 3 ಮಾರ್ಗವನ್ನು ನಾವು ನಿತ್ಯ ನಿರಂತರ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯನ್ನು ಮಾಡಿದರೆ ನಾವು ಪ್ರಣವನಾದವನ್ನು ಕೇಳಬಹುದು, ಪರಂಜ್ಯೋತಿಯ ದರ್ಶನವನ್ನು ಮಾಡಬಹುದು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೋದು, ಹಾಗೂ ಭಗವಂತನ ನಿಜ ಸ್ವರೂಪ, ನಿಜ ದರ್ಶನವನ್ನು ಮಾಡಬಹುದಾಗಿದೆ. ಇದು ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಷಯವಾಗಿದೆ. ಅವರ ಸಾಧನೆಯ ಪರಮ ಫಲದ ವಿಷಯವಾಗಿದೆ. ಆ ದಿಶೆಯಲ್ಲಿ ನಾವು ಸಾಧನೆಯನ್ನು ಮಾಡ್ತಾ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಆ ದಿಶೆಯಲ್ಲಿ ಇಡೋಣ ಎಂಬುದಾಗಿ ನಿಮ್ಮೊಂದಿಗೆ ನಾನು ಪ್ರಾರ್ಥನೆ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯವನ್ನು ಗಮನಿಸೋಣ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.